ಅಮಿತ್ ಶಾ ಭೇಟಿ ವೇಳೆ ಬಿಜೆಪಿ ನಾಯಕರ ವಾಗ್ವಾದ ಶುರುವಾಗಿದೆ. ಪ್ರೀತಂ ಗೌಡ ಇತ್ತ ಸಂಸದ ಪ್ರತಾಪ್ ಸಿಂಹ ನಡುವೆ ವಾಕ್ಸಮರ ಆಗಿದೆ. ಪರಸ್ಪರ ಬೈದಾಡಿಕೊಂಡ್ರ ಸಂಸದ ಮತ್ತು ಮಾಜಿ ಶಾಸಕ. ಅಮಿತ್ ಶಾ ಸ್ವಾಗತಕ್ಕೆ ಕ್ಲಸ್ಟರ್ ನಾಯಕರ ಲೈನಪ್ ವಿಚಾರದಲ್ಲಿ ಮಾಜಿ ಶಾಸಕರು ಮತ್ತು ಸಂಸದರ ನಡುವೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಬಂದಿವೆ ಅಂತ ಗೊತ್ತಾಗ್ತಾ ಇದೆ. ನಾಯಕರ ಲೈನಪ್ ಉಸ್ತುವಾರಿನ ಪ್ರೀತಂ ಗೌಡ ಹೊತ್ತಿದ್ರು. ಪಟ್ಟಿಯಲ್ಲಿ ಮೈಸೂರು ಸ್ಥಳೀಯ ನಾಯಕರ ಹೆಸರು ಇರಲಿಲ್ಲ. ಪ್ರೀತಂ ಗೌಡ್ರನ್ನ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ ಪ್ರತಾಪ್ ಸಿಂಹ. ಹಾಸನದ ಮಾಜಿ ಶಾಸಕರಾದಂಥ ಪ್ರೀತಂ ಗೌಡ ತಾನು ಮಾಡಿದ್ದೇ ಸರಿ ಅನ್ನೋ ರೀತಿ ಪ್ರೀತಂ ಗೌಡ ಅವರ ಉತ್ತರ ಇತ್ತು ಅಂತ ಹೇಳಲಾಗ್ತಾ ಇದೆ. ಪ್ರೀತಂ ಗೌಡ ಪ್ರತಾಪ್ ಸಿಂಹ ನಡುವೆ ಮಾತಿನ ಚಕಮಕಿ ಆಗಿದೆ ಅನ್ನೋ ಮಾಹಿತಿ ಈಗ ಸಿಗ್ತಿರೋದು. ಇಬ್ಬರನ್ನು ಕೂಡ ಅಲ್ಲಿ ಇದ್ದಂಥವ್ರು ಸಮಾಧಾನ ಪಡಿಸುವಂಥ ಪ್ರಯತ್ನ ಕೂಡ ಪಟ್ಟಿದ್ದಾರೆ. ಅಮಿತ್ ಶಾ ಭೇಟಿ ವೇಳೆ ಬಿಜೆಪಿ ನಾಯಕರ ವಾಗ್ವಾದ ಆಗಿದೆ. ಇತ್ತೀಚೆಗೆ ಪ್ರೀತಂ ಗೌಡರು ಒಂದು ಮಾತನ್ನ ಹೇಳಿದರು. ಏನೋ ಮಂಡ್ಯ ಮತ್ತು ಹಾಸನ ಎರಡೂ ಕೂಡ ನಮಗೆ ಸಿಗುತ್ತೆ ಟಿಕೆಟ್ ಅಂತ ಕೂಡ ಅವರು ಮಾತನ್ನ ಹೇಳಿದರು. ಮಂಡ್ಯದ ಪ್ರತಿನಿಧಿ ನಮ್ಮ ಮೈಸೂರಿನ ಪ್ರತಿನಿಧಿ ರಾಮ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಸುಪ್ರಿಯಾ ಕಾಮತ್ ಪೌಲ್ಟ್ರಿ ಫೀಡ್ ಬಿಸ್ನೆಸ್ ನಲ್ಲಿ ವರ್ಷಕ್ಕೆ 12 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಸಂಪರ್ಕದಲ್ಲಿ ರಾಮ್, ಈಗ ನಾವು ಗಮನಿಸ್ತಾ ಇದ್ವಿ, ಈಗಷ್ಟೇ ನಾನು ಹೇಳ್ತಾ ಇದ್ದೆ, ಮೊನ್ನೆ ಅಷ್ಟೇ ಈ ಮಂಡ್ಯ ಹಾಸನ 2 ಟಿಕೆಟ್ ಕೂಡ ಬಿಜೆಪಿಗೆ ಉಳಿಯುತ್ತೆ, ನಮ್ಮಲ್ಲೇ ಇರುತ್ತೆ ಅನ್ನೋ ಮಾತನ್ನ ಬಹಳ ಕಾನ್ಫಿಡೆಂಟ್ ಆಗಿ ಪ್ರೀತಂ ಗೌಡ ಹೇಳಿದ್ರು. ಈಗ ಇನ್ನಿಷ್ಟು ವಿಚಾರದಲ್ಲೂ ಕೂಡ ಒಂದಷ್ಟು ಗೊಂದಲ ಉಂಟಾಗಿರೋ ಹಾಗೆ ಕಾಣಿಸ್ತಾ ಇದೆ. ಏನಾಗಿದೆ ರಾಮ್ ಪ್ರತಾಪ್ ಸಿಂಹ ಪ್ರೀತಂ ಗೌಡ ನಡುವೆ? ಅವಿನಾಶ್, ಮೈಸೂರು ಭಾಗದ ಬಿಜೆಪಿ ನಾಯಕರಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋ ಒಂದು ಚರ್ಚೆ ಇತ್ತು. ಅದಕ್ಕೆ ಪೂರಕವಾದಂತಹ ಘಟನೆ ಈಗ ಅಮಿತ್ ಶಾ ಭೇಟಿ ವೇಳೆಯೇ ನಡೆದಿದೆ. ಮಾಜಿ ಶಾಸಕ ಪ್ರೀತಂ ಗೌಡ ಹಾಗೂ ಸಂಸದ ಪ್ರತಾಪ್ ಸಿಂಹ ನಡುವೆ ಮಾತಿನ ಚಕಮಕಿ ನಡೆದಿದೆ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಕೇಂದ್ರದಿಂದ ಯಾವುದೇ ನಾಯಕರು ಬಂದರೂ ಅವ್ರನ್ನ ಸ್ವಾಗತ ಮಾಡಲಿಕ್ಕೆ ಒಂದು ಪಟ್ಟಿಯನ್ನು ಸಿದ್ಧಪಡಿಸಲಾಗ್ತದೆ. ಸ್ಥಳೀಯ ನಾಯಕರಿಗೆ ಒಂದು ಆದ್ಯತೆಯನ್ನು ನೀಡಿ ಅವರು ಆ ನಾಯಕರನ್ನ ಬರಮಾಡಿಕೊಳ್ಳುವಂತ ಕೆಲಸವನ್ನು ಮಾಡ್ತಾರೆ. ಒಂದು ವಿಮಾನ ನಿಲ್ದಾಣದಲ್ಲಿ, ಮತ್ತೊಂದು ಹೋಟೆಲ್ನಲ್ಲಿ ಈ ರೀತಿಯಾದಂತಹ ಸ್ವಾಗತದ ವ್ಯವಸ್ಥೆ ಆಗಿರುತ್ತದೆ. ಈ ಉಸ್ತುವಾರಿಯನ್ನ ಈ ಬಾರಿ ಮಾಜಿ ಶಾಸಕ ಪ್ರೀತಂ ಗೌಡ ಅವರಿಗೆ ನೀಡಲಾಗಿತ್ತು. ಅವರು ಯಾರು ಅಮಿತ್ ಶಾ ಅವರನ್ನ ಸ್ವಾಗತ ಮಾಡಬೇಕು, ಯಾರು ಅವರನ್ನ ಬರಮಾಡಿಕೊಳ್ಬೇಕು, ಈ ಪಟ್ಟಿಯನ್ನು ಸಿದ್ಧಪಡಿಸಿದ್ರು. ಆದ್ರೆ ಆ ಪಟ್ಟಿಯಲ್ಲಿ ಏನು ಸಂಸದ ಪ್ರತಾಪ್ ಸಿಂಹ ಅವರು ಮಾಡುವ ಆರೋಪದ ಪ್ರಕಾರ ಸ್ಥಳೀಯವಾದಂತಹ ಮೈಸೂರು ನಾಯಕರಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿರಲಿಲ್ಲ. ಮೈಸೂರಿನ ಸಾಕಷ್ಟು ನಾಯಕರನ್ನ ಕೈಬಿಟ್ಟಿದ್ರು. ಹೀಗಾಗಿ ಒಂದು ಏನು ವಿಮಾನ ನಿಲ್ದಾಣಕ್ಕೆ ಹೋದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ನಾಯಕರು ಇದ್ರು, ಮೈಸೂರು ಭಾಗದ ನಾಯಕರು ಕಡಿಮೆ ಇದ್ರು. ಈ ಬಗ್ಗೆ ಉಸ್ತುವಾರಿ ಹೊತ್ತಂತಹ ಪ್ರೀತಂ ಗೌಡಗೆ ನೇರವಾಗಿ ಸಂಸದ ಪ್ರತಾಪ್ ಸಿಂಹ ಅವರು ಪ್ರಶ್ನೆಯನ್ನ ಮಾಡಿದ್ರು. ಈ ರೀತಿಯಾದಂತಹ ಒಂದು ಪಟ್ಟಿಯನ್ನ ನಮ್ಮ ಮುಖಂಡರುಗಳನ್ನ ಬಿಟ್ಟಿದ್ದೀರಾ ಅಂತೇಳಿ. ಆ ವೇಳೆ ಪ್ರೀತಂ ಗೌಡ, ನಾನು ಉಸ್ತುವಾರಿಯನ್ನು ವಹಿಸಿದ್ದೇನೆ, ನಾನು ಇದರ ಒಂದು ಉಸ್ತುವಾರಿ ವಹಿಸಿರೋದ್ರಿಂದಾಗಿ ನಾನು ನಿರ್ಧಾರವನ್ನು ತೆಗೆದುಕೊಳ್ತೇನೆ, ನೀವು ಮಧ್ಯದಲ್ಲಿ ಮಾತನಾಡಬೇಡಿ ಅಂತೇಳಿ ಉತ್ತರವನ್ನು ಕೊಡುವಂತ ಕೆಲಸವನ್ನು ಮಾಡಿದ್ರು. ನಾನು ಮಾಡಿದ್ದು ಸರಿ ಅನ್ನೋ ರೀತಿ ದಾಟಿಯಲ್ಲಿ ನೀಡಿದ್ದಾಗಿ ಸಂಸದ ಪ್ರತಾಪ್ ಸಿಂಹ ಹಾಗೂ ಪ್ರೀತಂ ಗೌಡ ನಡುವೆ ಮಾತಿನ ಚಕಮಕಿ ನಡೆದಿದೆ. ಒಂದು ಹಂತಕ್ಕೆ ಆ ಒಂದು ವಾತಾವರಣ ಸಾಕಷ್ಟು ಒಂದು ಬಿಗಿಯಾಗಿತ್ತು. ಮತ್ತೆ ಹೆಚ್ಚಿನ ಒಂದು ಮಾತಿನ ಚಕಮಕಿ ಆದಾಗ ಅಲ್ಲಿದ್ದಂತಹ ಸ್ಥಳೀಯ ಮುಖಂಡರುಗಳು ಮಧ್ಯಪ್ರವೇಶಿಸಿ ಅವರಿಬ್ಬರನ್ನು ಸಮಾಧಾನ ಮಾಡುವಂತ ಕೆಲಸವನ್ನು ಮಾಡಿದ್ರು. ಒಂದು ಹಂತದಲ್ಲಿ ಏನು ಹಾಸನದಲ್ಲಿ ನೀವೇನಿದೆ ಅದೆಲ್ಲ ಇಟ್ಕೊಳ್ಳಿ, ಮೈಸೂರಿನಲ್ಲಿ ನಡೆಸಬೇಡಿ ಅನ್ನೋ ಒಂದು ಮಾತುಗಳನ್ನು ಸಹ ಹೇಳಿದ್ರು ಅನ್ನೋ ಮಾತಿದೆ. ಹೀಗಾಗಿ ಏನು ಬಿಜೆಪಿಯ ಚಾಣಕ್ಯ ಅಂತಾನೆ ಹೆಸರುವಾಸಿಯಾಗಿರುವಂತಹ ಅಮಿತ್ ಶಾ ಇಲ್ಲಿಗೆ ಬಂದಿರುವಂತದ್ದು ಮುಂದಿನ ಲೋಕಸಭಾ ಚುನಾವಣೆಯ ರಣತಂತ್ರಕ್ಕೆ, ಅಂದ್ರೆ ಇರುವಂತಹ ಅಸಮಾಧಾನಗಳಿರ್ಬೋದು, ಗೊಂದಲಗಳಿರ್ಬೋದು, ಇವೆಲ್ಲವನ್ನು ಬಗೆಹರಿಸಿ ಹೋಗಬೇಕು ಅಂತ. ಆದ್ರೆ ಅಮಿತ್ ಶಾ ಬಂದ ವಿಚಾರ, ಅವರನ್ನ ಸ್ವಾಗತ ಮಾಡುವ ವಿಚಾರದಲ್ಲೇ ಮುಖಂಡರುಗಳು ಈ ರೀತಿ ಪರಸ್ಪರ ಕಿತ್ತಾಡ್ಕೊಳ್ತಾರೆ ನೋಡಿದ್ರೆ ಎಲ್ಲೋ ಒಂದು ಕಡೆ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ. ಮತ್ತೆ ಅಮಿತ್ ಶಾ ಅವರ ಸಮಾಧಾನ ಮಾಡಿ ಹೋದ್ರು ಸಹ ಅದು ತೇಪೆ ಹಾಕುವಂತ ಕೆಲಸ ಅಷ್ಟೇ ಆಗ್ತದೆ. ಇವ್ರು ಯಾರು ಒಂದಾಗೋದಿಲ್ಲ ಅನ್ನೋ ಒಂದು ಚರ್ಚೆ ಸಹ ಈಗ ಆರಂಭವಾಗಿದೆ. ಅವಿನಾಶ್, ಧನ್ಯವಾದ ರಾಮ್.